ಬಾಗಲಕೋಟೆ ರಣಕಣದ ಎಕ್ಸ್ಕ್ಲೂಸಿವ್ ಸುದ್ದಿ ಇದೀಗ ಸ್ಫೋಟಗೊಳ್ತಾ ಇದೆ. ಕೋಟೆಯಲ್ಲಿ ಈಗ ಸೋಲು ಗೆಲುವಿನ ಲೆಕ್ಕಾಚಾರ ಇರುವಂತದ್ದು. ಯಾವ ಭಾಗದಲ್ಲಿ ಎಷ್ಟೆಷ್ಟು ಮತ, ಬಾಗಲಕೋಟೆ ರಣಕಣದ ಎಕ್ಸ್ಕ್ಲೂಸಿವ್ ಸುದ್ದಿ ಸ್ಫೋಟ ಆಗ್ತಾ ಇದೆ. ಬಾಗಲಕೋಟೆಯಲ್ಲಿ ಈಗ ಸೋಲು ಗೆಲುವಿನ ಲೆಕ್ಕಾಚಾರ. ಯಾವ ಭಾಗದಲ್ಲಿ ಎಷ್ಟೆಷ್ಟು ವೋಟ್, ಯಾರಿಗೆ ಲಾಭ ನಷ್ಟ, ಗ್ರಾಮೀಣ ಭಾಗದಲ್ಲಿ ಹೆಚ್ಚು ವೋಟ್ ಆಯ್ತಾ ಕಡಿಮೆ ಆಯ್ತಾ, ನಗರ ಭಾಗದಲ್ಲಿ ಹೆಚ್ಚು ವೋಟ್ ಆಯ್ತಾ ಕಡಿಮೆ ಆಯ್ತಾ, ಬಾಗಲಕೋಟೆಯ ಎಷ್ಟು ವೋಟ್ ಪೈಕಿ ಎಷ್ಟು ಪೋಲಿಂಗ್ ಆಗಿದೆ, ಯಾವ್ಯಾವ ಮತಗಟ್ಟೆಗಳಲ್ಲಿ ಎಷ್ಟೆಷ್ಟು ಪೋಲಿಂಗ್ ಆಗಿದೆ. ಅಶ್ವವೇಗ ನ್ಯೂಸ್ ನಲ್ಲಿ ಮತದಾನ ಪ್ರಮಾಣದ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಬಾಗಲಕೋಟೆ ರಣಕಣದ ಎಕ್ಸ್ಕ್ಲೂಸಿವ್ ಸುದ್ದಿ ಸ್ಫೋಟಗೊಳ್ತಾ ಇದೆ. ಬಾಗಲಕೋಟೆಯ ಗ್ರಾಮೀಣ ಭಾಗದಲ್ಲಿ ಎಷ್ಟು ವೋಟಿಂಗ್ ಆಗಿದೆ, ನಗರ ಭಾಗದಲ್ಲಿ ಎಷ್ಟು ವೋಟಿಂಗ್ ಆಗಿದೆ, ಯಾರಿಗೆ ಲಾಭ ಯಾರಿಗೆ ನಷ್ಟ. ಅಶ್ವವೇಗ ನ್ಯೂಸ್ ನಲ್ಲಿ ಮತದಾನ ಪ್ರಮಾಣದ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ನಗರ ಭಾಗದಲ್ಲಿ ಎಷ್ಟು ವೋಟಿಂಗ್ ಆಯ್ತು, ಹೆಚ್ಚಾಯ್ತಾ ಕಡಿಮೆ ಆಯ್ತಾ, ಗ್ರಾಮೀಣ ಭಾಗದಲ್ಲಿ ಎಷ್ಟು ವೋಟಿಂಗ್ ಆಯ್ತು, ಹೆಚ್ಚಾಯ್ತಾ ಕಡಿಮೆ ಆಯ್ತಾ, ಇದೆಲ್ಲದರ ಇನ್ಫಾರ್ಮೇಶನ್ ಅನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಕೊಡ್ತಾ ಇದೆ. ಮತದಾನ ಪ್ರಮಾಣ ಕಂಪ್ಲೀಟ್ ಆಯ್ತು. ಆ ಕಂಪ್ಲೀಟ್ ನಲ್ಲಿ ಯಾವ್ಯಾವ ಭಾಗದಿಂದ ಎಷ್ಟೆಷ್ಟು ವೋಟಿಂಗ್ ಆಗಿದೆ, ಪೋಲಿಂಗ್ ಆಗಿದೆ, ಬಾಗಲಕೋಟೆ ಯಾವ್ಯಾವ ಮತಗಟ್ಟೆಗಳಲ್ಲಿ ಎಷ್ಟೆಷ್ಟು ಪೋಲಿಂಗ್ ಆಗಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿರುವಂತಹ ಒಟ್ಟು 319 ಮತಗಟ್ಟೆ, 319 ಮತಗಟ್ಟೆಗಳು 3 ಭಾಗಗಳಾಗಿ ವಿಂಗಡ. 1ರಿಂದ 85ರ ಮತಗಟ್ಟೆ ಗ್ರಾಮೀಣ ಭಾಗದ ವ್ಯಾಪ್ತಿಗೆ ಬರುತ್ತೆ. 1ರಿಂದ 85ರ ಮತಗಟ್ಟೆಗಳಲ್ಲಿ 69,631 ಮತಗಳಿರುವಂತದ್ದು. ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಮತಗಟ್ಟೆಯಲ್ಲಿ ಎಷ್ಟೆಷ್ಟು ವೋಟ್ಗಳನ್ನ ಹಾಕಿದ್ದಾರೆ ಅಂತ ನಾವು ಪರಿಗಣಿಸಿ ನೋಡೋದಾದ್ರೆ 319 ಮತಗಟ್ಟೆಗಳು 3 ಭಾಗಗಳಾಗಿ ವಿಂಗಡಣೆ. 1ರಿಂದ 85ರ ಮತಗಟ್ಟೆ ಗ್ರಾಮೀಣ ಭಾಗದ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ 69,631 ಮತದಾರರ ಸಂಖ್ಯೆ ಇರುವಂತದ್ದು. 1ರಿಂದ 85ರ ಮತಗಟ್ಟೆಗಳಲ್ಲಿ ವೋಟ್ ಹಾಕಿದವರ ಸಂಖ್ಯೆ ಎಷ್ಟಿತ್ತು? 57,456 ಮತ ಹಾಕಿದ್ದಾರೆ. 1ರಿಂದ 85ರ ಮತಗಟ್ಟೆಗಳ ಪ್ರಕಾರ ನೋಡಿದಾಗ ಇನ್ನು 85ರಿಂದ 228ರ ಮತಗಟ್ಟೆಗಳು ನಗರ ಪ್ರದೇಶದ ವ್ಯಾಪ್ತಿಗೆ ಬರುತ್ತೆ. 86ರಿಂದ 228ರ ಮತಗಟ್ಟೆಗಳಲ್ಲಿ ಇರೋ ಮತದಾರರ ಸಂಖ್ಯೆ 1,16,527 ಇರುವಂತದ್ದು ಮತದಾರರ ಸಂಖ್ಯೆ. ಅದರಲ್ಲಿ ಮತ ಹಾಕಿದವರು 71,371 ಮತದಾರರು. ಇನ್ನು 319ರ ಮತಗಟ್ಟೆಗಳಲ್ಲಿ ಇರುವಂತಹ ಮತದಾರರ ಸಂಖ್ಯೆ 73,639. ಅದರಲ್ಲಿ ಮತ ಹಾಕಿದವರು 54,444 ಮತದಾರರು. ಅಂದ್ರೆ ಒಟ್ಟು 2,59,795 2,59,797 ಮತಗಳ ಪೈಕಿ 1,78,271 ಮತ ಚಲಾವಣೆ ಆಗಿದೆ. ನಗರ ಪ್ರದೇಶದಲ್ಲಿ 1,16,527 ಮತಗಳ ಪೈಕಿ ಬರೀ 71,371 ಮತ ಚಲಾವಣೆ ಆಗಿದೆ. ಗ್ರಾಮೀಣ ಪ್ರದೇಶದಲ್ಲಿ 14,03,270 ಮತಗಳ ಪೈಕಿ 10,06,900 ಮತ ಚಲಾವಣೆ ಆಗಿದೆ. ಇನ್ನು ನಗರ ಭಾಗಕ್ಕಿಂತ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚು ವೋಟಿಂಗ್ ಆಗಿರುವಂತದ್ದು
ಬಿಜೆಪಿಗಿಂತ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಲಾಭವಾಗಿರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಗ್ರಾಮೀಣ ಭಾಗದ ಮತಗಳು ಕಾಂಗ್ರೆಸ್ಗೆ ಬಿದ್ದಿದೆ ಅನ್ನುವಂಥದ್ದು ಇಲ್ಲಿ ಲೆಕ್ಕಾಚಾರ ಆಗುತ್ತೆ. ಯಾಕೆ ಗ್ರಾಮೀಣ ಭಾಗದ ಮತಗಳು ಕಾಂಗ್ರೆಸ್ಗೆ ಬೀಳುತ್ತೆ ಅಂತ ನಾವಿಲ್ಲಿ ನೋಡಿದಾಗ, ಗ್ಯಾರಂಟಿ ಯೋಜನೆಗಳು ಇನ್ನು ಪಾರಂಪರಿಕವಾಗಿ ನಡ್ಕೊಂಡು ಬಂದಂಥದ್ದು. ಒಂದೇ ಮನೆಯಲ್ಲಿ ವೋಟ್ ಹಾಕೋರ ಮನಸ್ಥಿತಿಗಳು ಬದಲಾವಣೆ ಇರುತ್ತೆ. ಒಬ್ರು ಬಿಜೆಪಿಗೆ ಹಾಕ್ತೀನಿ ಅಂತ ಅಂದ್ರೆ ಇನ್ನೊಬ್ರು ಇಲ್ಲ, ನಾವು ಮುಂಚೆಯಿಂದನೂ ಕಾಂಗ್ರೆಸ್ಗೆ ಹಾಕೊಂಡ್ ಬಂದಿದೀವಿ, ನಾವು ಕಾಂಗ್ರೆಸ್ಗೆ ವೋಟ್ ಹಾಕೋರು ಅನ್ನುವಂಥದ್ದು. ಗ್ರಾಮೀಣ ಭಾಗಗಳಲ್ಲಿ ಗ್ಯಾರಂಟಿ ಯೋಜನೆಗಳು, ನಮಗೆ ಸಿದ್ದರಾಮಯ್ಯ ಸಾಹೇಬ್ರು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಡ್ತಾರೆ, ನಮಗೆ ಬಸ್ ಫ್ರೀ ಕೊಟ್ಟಿದ್ದಾರೆ. ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ನಾವು ಗಮನಿಸಿ ನೋಡಿದಾಗ ಅನಕ್ಷರಸ್ಥರ ಮತಗಳು ಕಾಂಗ್ರೆಸ್ಗೆ ಹೆಚ್ಚಾಗಿ ಬಂದಿತ್ತು. ಅನ್ಎಜುಕೇಟೆಡ್ ಪೀಪಲ್ ಮತಗಳು ಜಾಸ್ತಿ ಕಾಂಗ್ರೆಸ್ಗೆ ಬಿದ್ದಿತ್ತು. ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಪಾರಂಪರಿಕವಾಗಿ ಅಲ್ಲಿ ಮತಗಳು ಬೀಳ್ತಾ ಬರ್ತಾ ಇದೆ. ಇನ್ನು ಗ್ರಾಮೀಣ ಭಾಗದಲ್ಲಿ ನಾವು ಕಂಪೇರ್ ಮಾಡ್ಕೊಂಡು ನೋಡಿದಾಗ, ನಾವು ಏನೀಗ ಅಂಕಿ ಅಂಶಗಳನ್ನ ನೋಡಿದ್ವಿ, ಇದರಲ್ಲಿ ಗ್ರಾಮೀಣ ಭಾಗದಲ್ಲಿ ಬಿದ್ದಿರುವಂತಹ ಮತಗಳು ಹೆಚ್ಚು ವೋಟಿಂಗ್ ಆಗಿದೆ. ಗ್ರಾಮೀಣ ಭಾಗದ ವೋಟಿಂಗ್ ಯಾರಿಗಾಗಿರುತ್ತೆ? ಕಾಂಗ್ರೆಸ್ ಪಕ್ಷಕ್ಕೆ ಆಗಿರುತ್ತೆ. ಪಾರಂಪರಿಕವಾಗಿ ನಾವು ಹಿಂದೆಯಿಂದ ನೋಡ್ಕೊಂಡು ಬಂದಂತ ವಿಚಾರಗಳು ಬೇಸಿಕ್ ಆಗಿ, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ನೋಡೋದಾದ್ರೆ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಆಗಿರ್ಬೋದು, ಗ್ರಾಮೀಣ ಭಾಗಗಳಲ್ಲಿ ಆಗಿರೋದು, ನಾವು ಕಾಂಗ್ರೆಸ್ಗೆ ಮತ ಹಾಕ್ತೀವಿ, ಅವ್ರು ನಮಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಬಸ್ ಫ್ರೀ ಕೊಟ್ಟಿದ್ದಾರೆ, ನಮ್ಗೆ ಓಡಾಡಕ್ಕೆಲ್ಲ ಅನುಕೂಲ ಆಗಿದೆ, ಕರೆಂಟ್ ಬಿಲ್ ಫ್ರೀ ಆಗಿದೆ. ಬಟ್ ಅದರ ಹಿಂದಿನ ಅದರ ಮೇಲಿನ ಒಂದು ಒಳವರ್ಮ ಏನಿರುತ್ತೆ, ಜಾಗತಿಕವಾಗಿ ಎಷ್ಟರ ಮಟ್ಟಿಗೆ ಅದರ ಎಫೆಕ್ಟ್ ಆಗಿರುತ್ತೆ, ಇದೆಲ್ಲವನ್ನ ಕೂಡ ಯಾರು ಗಮನಿಸೋದಿಲ್ಲ. ಗ್ರಾಮೀಣ ಭಾಗದ ಜನರ ಮನಸ್ಥಿತಿಗಳು ಹೇಗಿರುತ್ತೆ ಅಂತ ಅಂದ್ರೆ, ಒಂದನ್ನ ಏನು ಅಲ್ಲಿ ಇಟ್ಕೊಂಡ್ ಬಂದಿರ್ತಾರೆ, ಅದೇ ಪಾರಂಪರಿಕವಾಗಿ ಮತವನ್ನ ಚಲಾವಣೆ ಮಾಡ್ಕೊಂಡು ಬಂದಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ಮತ ಯಾರಿಗೆ ಬಿದ್ದಿದೆ ಅಂತ ನಾವು ನೋಡೋದಾದ್ರೆ, ಕಾಂಗ್ರೆಸ್ಗೆ ಬಿದ್ದಿರುವಂತ ಚಾನ್ಸಸ್ಗಳು ಇಲ್ಲಿ ಹೆಚ್ಚಾಗಿ ಇದಾವೆ.